ಹಲೋ ನಮಸ್ಕಾರ. ನೋಡ್ರಿ ಇದು ನಮ್ಮ ಲ್ಯಾಂಡ್, ನೋಡ್ರಿ ಇದು ನಮ್ಮ ಹೊಲ. ಇಲ್ಲಿಂದ ಇದೆಲ್ಲ ನಮ್ಮ ಹೊಲ. ಇಲ್ಲಿ ಮುಂದಗಡೆ ಐತಲ್ಲ ಇದು ಬೆಳ್ಳುಳ್ಳಿ ಹಾಕಕ್ಕಂತೇಳಿ ಅಡ್ಡಿ ಇಟ್ಟಿದ್ದಾರೆ. ಇದೆಲ್ಲ ನಮ್ಮ ಹೊಲ. ಇಲ್ಲೇ ಒಂದೆರಡು ಬದ್ನಿಕಾಯಿ ಹಾಕ್ಯಾರ, ನೋಡೋಣ ಬರ್ರಿ ಬದ್ನಿಕಾಯಿ ಆಗ್ಯಾವೇನಿಲ್ಲ ಅಂತ. ಇದು ನೋಡ್ರಿ, ಇದ್ರಾಗ ಒಂದ್ಸರಿ ಚೆಕ್ ಮಾಡೋಣ. ಇದ್ರಾಗ ಇನ್ನೂ ಆಗಿಲ್ಲ, ಎಲ್ಲ ಹೂ ಬಿಟ್ಟವು ನೋಡ್ರಿ, ಎಲ್ಲ ಹೂ ಬಿಟ್ಟವ. ಇದು ನೋಡ್ರಿ ಈ ರೀತಿ, ಮೊದಲು ಈ ರೀತಿ ಹೂ ಬಿಡ್ತಾವು. ಆಮೇಲೆ ಇಲ್ಲೊಂದೈತಿ, ಇದ್ರಾಗ ಒಂದು 4 ಆಗಿರಬಹುದು. ಹಾಂ, ಇಲ್ಲೈತಿ ನೋಡ್ರಿ, ಇದೊಂದೈತಿ. ಇನ್ನೊಂದು ಈ ಕಡೆ ಒಂದೈತಿ. ಇದು ಸ್ವಲ್ಪ ಸಣ್ಣದೈತಿ. ಈ ಬಿಳಿ ಬದ್ನಿಕಾಯಿ ಅಂತಾರೆ ಇವಕ್ಕೆ. ಆ ಕಡೆ ಒಂದು ಕರಿ ಬದ್ನಿಕಾಯಿ ಆಚೆ ಕಡೆ ಆಗೈತಿ, ತೋರಿಸ್ತೀನಿ ರೀ. ಇಲ್ಲೇ ಐತೆ, ಅದು ಒಂದಾಗೈತೆ ಅದು. ಇವು 3, ಈ ಕಡೆ 3 ಬದ್ನಿಕಾಯಿ ಗಿಡ ಹಾಕ್ಯಾರು. ಇದು ಆಲ್ರೆಡಿ ಸಣ್ಣದೈತಿ. ಆಮೇಲೆ ಈ ಕಡೆನೂ ಹಾಕ್ಯಾರು. ಇದು ನೋಡಿ, ಇದು ಪುಂಡಿ ಗಿಡ, ಪುಂಡಿ ಪಲ್ಯ ಅಂತ ಹೇಳ್ತಾರಲ್ಲ ಅದು. ಈ ಪುಂಡಿ ಪಲ್ಯ ಚಟ್ನಿನೂ ಚೆನ್ನಾಗಿರ್ತೈತಿ. ಮತ್ತು ಇದ್ರ ಪಲ್ಯ ಮಾಡಿ ಇದ್ರ ಜೊತೆ ರೊಟ್ಟಿ ಭಾಳ ಟೇಸ್ಟ್ ಇರ್ತೈತಿ. ಅದನ್ನು ತಿಂದರೆ ಏನೂ ಬ್ಯಾಡ್ ಅಂತ ಹಂಗೆ ಅನ್ನಿಸ್ತೈತಿ. ಆ ರೀತಿ ಇರ್ತೈತಿ. ಇದು ಭಾಳ ಟೇಸ್ಟ್ ಇರ್ತೈತಿ. ಯಾವ ಊಟನೂ ಇದ್ರ ಮುಂದೆ ಇರಲ್ಲ. ಬರೀ ರೊಟ್ಟಿ ಮತ್ತು ಪುಂಡಿ ಪಲ್ಯ ಆದರೆ ಮುಗಿದೈತಿ. ಮತ್ತು ಹಸಿ ಖಾರ ಸೂಪರ್, ತಿನ್ನೋಕೆ ಭಾಳ ರುಚಿ ಇರ್ತೈತಿ ಇದು. ಇದು ನೋಡ್ರಿ, ಹತ್ತಿ ಗಿಡ ಎಷ್ಟು ಚೆನ್ನಾಗಿ ನೋಡ್ರಿ. ಇದು ಹೂವು, ಇದು ಹೂವು ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದು ಹತ್ತಿ ಆಗಬೇಕಾದ್ರೆ, ಸ್ಟಾರ್ಟಿಂಗ್ ಆಗಬೇಕಾದ್ರೆ ಮೊದಲು ಈ ರೀತಿ ಮೊಗ್ಗು ಆಗ್ತೈತಿ. ಆಮೇಲೆ ಈ ರೀತಿ ಹೂವು ಬರ್ತೈತಿ. ಇದು ನೋಡ್ರಿ ಎಷ್ಟು ಚೆನ್ನಾಗೈತಿ ಗಿಡ. ಎಷ್ಟು ನೋಡ್ಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗೈತಿ ಇದು. ಅದೇ ರೀತಿ ಇಲ್ಲೊಂದೈತಿ. ಇದು ನೋಡ್ರಿ ಬಿಳಿ ಹೂವು ಆಗೈತೆ ನೋಡ್ರಿ. ಇದು ಎಷ್ಟು ಚೆನ್ನಾಗಿ ಇಲ್ಲೇ ಆಜು ಬಾಜುನೂ ಅದಾವ ನೋಡ್ರಿ. ಇದು ಬಿಳಿ ಹೂವು ಐತಿ. ಇದು ಪಿಂಕ್ ಕಲರ್, ಗುಲಾಬಿ ಬಣ್ಣದೈತಿ ಇದು. ಇದ್ರ ಮೊಗ್ಗು ಹೆಂಗಿರ್ತಾವ ನೋಡ್ರಿ. ಇದು ನೋಡ್ರಿ ಎಷ್ಟು ಚೆನ್ನಾಗೈತಿ ಇದು. ಇದು ಹತ್ತಿ ಗಿಡ. ಇಲ್ಲಿ ಮೆಣಸಿನ ಗಿಡ. ಇದೇನು ಹತ್ತಿ ಗಿಡ ಐತಲ್ಲ, ಇದು ಹತ್ತಿ ಆಗಿದ್ದ ಆ ಕಡೆ ಮುಂದೈತೆ. ಆಮೇಲೆ ತೋರಿಸ್ತೇನೆ ನಿಮಗೆ. ಆಮೇಲೆ ಇದು ಮೆಣಸಿನ ಗಿಡ ಹೆಂಗೆ ವೆರೈಟಿ ಇರ್ತದೆ ನೋಡ್ರಿ. ಇದು ಮೆಣಸಿನ್ಕಾಯಿ ಒಂಥರ ಬೇರೆನೇ ಐತಿ. ಇದ್ರ ಗಿಡನೂ ಬೇರೆನೇ ಐತಿ. ಅದೇ ರೀತಿ ಈ ಗಿಡ ನೋಡ್ರಿ, ಈ ಗಿಡನೂ ಒಂಥರ ಬೇರೆನೇ ಐತಿ. ಈ ಗಿಡ ನೋಡ್ರಿ, ಇದು ಒಂಥರ ಕರಿ ಒಳಗೆ ಬರ್ತೈತಿ. ಇದು ಎಲ್ಲಿ ನೋಡ್ರಿ, ಇದು ಕರಿ ಒಳಗೆ ಬರ್ತೈತಿ. ಇದು ಪೂರ್ತಿ ಹಸಿರೊಳಗೆ ಬರ್ತೈತಿ. ಮೆಣಸಿನ್ಕಾಯಿನೂ ಸೇಮ್ ಹಸಿರೊಳಗನ ಬರ್ತೈತಿ. ಈ ಮೆಣಸಿನ್ಕಾಯಿ ಒಂಥರ ಬೇರೆ. ಮೆಣಸಿನ್ಕಾಯಿ ಒಳಗನ ಬೇರೆ ಬೇರೆ ರೀತಿ ಅವ. ಬಜ್ಜಿ ಮಾಡೋ ಮೆಣಸಿನ್ಕಾಯಿ ಇದು ನೋಡ್ರಿ, ಇದೆಷ್ಟು ಉದ್ದ ಐತೆ ನೋಡ್ರಿ. ಇದು ಇನ್ನೊಂದು ದಪ್ಪ ಮೆಣಸಿನ್ಕಾಯಿ ಗಿಡ್ಡಕ್ಕೆ ಇರ್ತಾವೆ. ಇದು ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದು ಮೊದಲು ಈ ರೀತಿ ಹೂವು ಬಿಟ್ಟು ಆಮೇಲೆ ಈ ರೀತಿ ಮೆಣಸಿನ್ಕಾಯಿ ಹಾಕ್ತೈತಿ. ಇದು ಲಾಸ್ಟ್, ಇದೊಂದು ಮೆಣಸಿನ್ಕಾಯಿ. ಇದೊಂದು ಬೇರೆ ಡಿಫ್ರೆಂಟ್ ಐತಿ. ಆಮೇಲೆ ಇಲ್ಲೆಲ್ಲ ಪುಂಡಿ ಗಿಡ ಹಾಕ್ಯಾರ. ಅದೇ ಪುಂಡಿ ಪಲ್ಯ ಹೇಳಿದ್ನಲ್ಲ, ಅದೇ ಗಿಡನ ಹಾಕ್ಯಾರು. ಈ ಕಡೆ ಎಲ್ಲ ದನಗಳಿಗೆಲ್ಲ ಮೇವು ಎಲ್ಲ ಹಾಕ್ಯಾರು. ಆಮೇಲೆ ಇದು ಔಲಿ ಗಿಡ. ಇದು ಎಷ್ಟು ಔಲಿ ಗಿಡ ನಮ್ಮ ಹೊಲದಾಗ ಭಾಳ ಅವ, ಸಿಕ್ಕಾಪಟ್ಟೆ ಅವ. ಈ ಕಡೆನೂ ಮತ್ತು ಪುಂಡಿ ಗಿಡ
ಅದೇ ಪುಂಡಿ ಪಲ್ಲಾಗನು ಪುಂಡಿ ಗಿಡ ಅಂತ ಹೇಳ್ತೀವಿ. ಇದು ನೋಡಿರಿ ಟೊಮೆಟೊ. ಸಿಟಿ ಒಳಗೆ ಟೊಮೆಟೊ ಹಂಗೆ ಇದು ಮಾಡ್ತಿರ್ತಾರೆ. ಇಲ್ಲಿ ನೋಡಿರಿ ಹಳ್ಳಿ ಒಳಗಡೆ ಫುಲ್ ಎಲ್ಲ ನ್ಯಾಚುರಲ್ ಹಿಂಗೆ ಮಾಡೋದು. ಆಮೇಲೆ ತೊಗೊಂಡು ತಿಂದ್ಬಿಡೋದು. ಈ ರೀತಿ ಇರ್ತೈತಿ. ಇದೆಲ್ಲ ನಮ್ಮ ಲ್ಯಾಂಡ್. ಇಲ್ಲಿ ನೋಡ್ರಿ ಇದೊಂದು ಲಿಂಬು ಗಿಡ ಐತಿ. ಮನೆ ಮುಂದೆ ಲಿಂಬು ಗಿಡ. ಇದು ನೋಡ್ರಿ ಇಲ್ಲಿ ಲಿಂಬಿಕಾಯಿ ಗಿಡನೂ ಹಂಗೆ. ಇದು ಒಂದು ಈ ರೀತಿ ಸ್ಟಾರ್ಟಿಂಗ್ ಹೂವು ಆಗ್ತಾವೆ. ಆಮೇಲೆ ಇರ್ತೈತಿ ಸಣ್ಣದ ಸಣ್ಣದ ಎಲ್ಲ ಇದಾಗಿ ದೊಡ್ಡದು ಕಾಯಿ ಆಗ್ತೈತಿ. ಏನು ಸ್ಟಾರ್ಟಿಂಗ್ ಎಷ್ಟು ಸಣ್ಣದವನ್ನು ಐತೆ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಸಣ್ಣದ ಐತೆ ನೋಡ್ರಿ. ಇದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ. ಇದು ಒಂಥರ ಖುಷಿ ಬರ್ತದೆ. ಯಾಕಂದರೆ ನಾವು ಸಿಟಿ ಒಳಗೆ ಹಂಗೆ ಇಂಥವೆಲ್ಲ ನೋಡೋದೇ ಇಲ್ಲ. ಬರೀ ಏನು ಮಾಡ್ತೀವಿ, ತೊಗೋತೀವಿ, ಅದನ್ನ ಮಾಡಿ ತಿಂದುಬಿಡ್ತೀವಿ. ಆದರೆ ಇಲ್ಲಿ ಹಳ್ಳಿ ಒಳಗಡೆ ಸ್ಟೆಪ್ ಬೈ ಸ್ಟೆಪ್ ಮೀನ್ಸ್ ಯಾವ ರೀತಿ ಬರ್ತೈತಿ ಅನ್ನೋದನ್ನು ನೋಡ್ತೀವಿ. ಹಾಗೆ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಹತ್ತಿ ಗಿಡದ ಹೂವು ನೋಡಿದ್ವಿ. ಇವಾಗ ಅದು ಹತ್ತಿ ಗಿಡ ಮೀನ್ಸ್ ಹತ್ತಿ ಇದ್ದಿದ್ದನ್ನು ಕಾಟನ್ ನೋಡೋಣ ಬರ್ರಿ. ಇಲ್ಲಿ ಆಗಿದಾವೆ ಒಂದೆರಡು. ಇಲ್ಲಿ ನೋಡ್ರಿ, ಇದು ನೋಡ್ರಿ, ಇದು ಹತ್ತಿ. ಅಲ್ಲಿ ಆಗಲೇ ಹೂವು ಆಗಿತ್ತಲ್ಲ ಕಾಯಿ ನೋಡ್ರಿ. ಇದು ಸಣ್ಣ ಸಣ್ಣದಾಗಿ ಆಗಿದಾವೆ. ಇದೆಲ್ಲ ಅದ ಕಾಟನ್ ಹತ್ತಿ ಗಿಡ ಅನ್ನೋದು. ಇದು ನೋಡ್ರಿ, ಇದು ಗವಾರಕಾಯಿ ಪಲ್ಯ ಅಂತ ಹೇಳ್ತಾರೆ. ಇದಕ್ಕೇನು ಎಂತ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಗವಾರಕಾಯಿ ಪಲ್ಯ ಅಂತ ಹೇಳ್ತಾರೆ. ಚೌಳಿಕಾಯಿನೂ ಅಂತಾರೆ ಈ ಗಿಡ. ಇದು ಅಲ್ಲೇ ಇಲ್ಲಿ ಸ್ವಲ್ಪ ಟೊಮೆಟೊ ಎಲ್ಲ ಅವ. ಆಮೇಲೆ ಇಲ್ಲೊಂದು ಲಿಂಬು ಗಿಡ ಐತೆ ಬರ್ರಿ. ಅಲ್ಲಿ ದೊಡ್ಡದು ಲಿಂಬು ಗಿಡ ಆಯ್ತಾ. ಇದು ಸಣ್ಣದು ಗಿಡ ಐತಿ. ಹೊಲದಾಗ ಅಡ್ಡಾಡೋದನ್ನ ಒಂಥರ ಖುಷಿ ಅನಿಸ್ತೈತಿ. ಯಾಕಂದ್ರೆ ಸಿಟಿ ಒಳಗಡೆ ಒಂಥರ ವಾಹನ ಅದು ಇದು ಎಲ್ಲ ಇರ್ತೈತಿ. ಇದು ನೋಡ್ರಿ, ಇದು ಸಣ್ಣದು ಲಿಂಬು ಗಿಡ. ಇಲ್ಲೂ ಆಗ್ಯಾವ, ಸಣ್ಣ ಎಲ್ಲ ಆಗ್ಯಾವು. ಇಲ್ಲೆಲ್ಲ ಆಗ್ಯಾವು. ಇಲ್ಲೊಂದು ಔಡ್ಲಿ ಗಿಡ. ನಾ ಆಗಲೇ ಹೇಳಿದ್ನಲ್ಲ, ನಮ್ಮ ಹೊಲದೊಳಗಡೆ ಸಿಕ್ಕಾಪಟ್ಟೆ ಔಡ್ಲಿ ಗಿಡ ಅವ. ಇಲ್ಲಿ ನೋಡ್ರಿ ನಮ್ಮ ಎಮ್ಮಿಗಳು ಮತ್ತು ದನಗಳು. ಇದು ಆಕಳ ಐತಿದು. ಇದ್ರ ಹೆಸರೇ ಗೌರಿ ಅಂತ ಇಟ್ಟಿವಿ. ಮನೆ ಹತ್ರ ತೋರಿಸ್ತೇನೆ. ಎಷ್ಟು ಚೆನ್ನಾಗಿ ಮೀನ್ಸ್ ಸಿಟಿ ಒಳಗೆ ಇಂಥವೆಲ್ಲ ನಮ್ಗೆ ನೋಡೋಕೆ ಸಿಗೋದಿಲ್ಲ. ಇಲ್ಲಾಂದರೆ ಎಷ್ಟು ಖುಷಿ ಅನ್ನಿಸ್ತೈತಿ. ಇವ್ರ ಜೊತೆ ಒಡನಾಟ ಎಷ್ಟು ಚೆನ್ನಾಗಿ ಅನ್ನಿಸ್ತೈತಿ. ಎಲ್ಲ ಇರ್ತಾವೆ ಮೀನ್ಸ್ ಒಂಥರ. ಇದು ನಮ್ಮ ನಾಯಿ. ಇದು ನೋಡ್ರಿ ಆಡ. ನೋಡ್ರಿ ಎಷ್ಟು ಚೆನ್ನಾಗಿರ್ತೈತಿ. ಇಲ್ಲೊಂದು ಕರು ಐತಿ. ಈ ಕರು ಇದ್ರದ ಮಗಳು. ಇಂಥ ಒಂಥರ ಅದ್ಭುತವಾದಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅಲ್ಲಿ ಸಿಟಿ ಒಳಗೆ ಹೆಂಗೆ ಬರೀ ಆಫೀಸ್ಗೆ ಹೋಗೋದು, ದುಡಿಯೋದು, ಬಂದು ಮನೆಯಾಗೆದ್ದು ಬಿಡೋದು ಅಷ್ಟೇ. ಇಲ್ಲೊಂದು ಪತ್ರೆ ಗಿಡ ಆಯ್ತು ನೋಡ್ರಿ. ನೋಡ್ರಿ ತಾನೇ ಎದ್ದಿರ್ತದೆ. ಅದು ಒಂದು ಸ್ವಲ್ಪ ತಳ ಒಂದು ಸ್ವಲ್ಪ ಇದು ಸಣ್ಣದೈತಲ್ಲ, ಅದಕ್ಕೋಸ್ಕರ ಸರಿಯಾಗಿದೆ ಆಗಿಲ್ಲ ಅಂತೇಳಿ ನಮ್ಮ ಅಜ್ಜ ಏನು ಮಾಡ್ಯಾರು, ಅದಕ್ಕೆ ಕಟ್ಟಿಗೆ ಹಾಕಿ ಅದಕ್ಕೆ ಒಂದು ಬ್ಯಾಲೆನ್ಸ್ ಕೊಟ್ಟರು. ಇದು ಎಷ್ಟು 3 ದಳದ ಐತ್ರಿ ಇದು. ಆಮೇಲೆ ಕೆರಬೇವು ಗಿಡ ಐತಲ್ಲ, ಕೆರಬೇವು ಗಿಡ ಇದು
ಏನು ಹೂವು ಇದು ತಲೆ ಹಾಕೋತಾರಲ್ಲ ಏನಂತಾರೆ ದಾಸವಾಳ ಹೂವು ಇರ್ಬೋದು. ಇದು ಹೂವಾಗಿಲ್ಲ, ಅದಕ್ಕೆ ನನಗೂ ಗೊತ್ತಿಲ್ಲ. ಇದು ನೋಡಿ ಪೇರು ಗಿಡ ಆಗ್ಯಾವ ಆಲ್ರೆಡಿ. ಇವಾಗ 1 2 ಆಗ್ಯಾವ. ಇಲ್ಲಿ ಪ್ರತಿಯೊಂದು ನೋಡೋಕೆ ಸಿಗ್ತೈತಿ, ಒಂಥರ ಎಂಜಾಯ್ ಮಾಡ್ಬೋದು. ಅಲ್ಲೊಂದು ತಳದಾಗ ಒಂದೈತಿ, ಖುಷಿ ಅನ್ನಿಸ್ತೈತಿ. ಸಿಟಿ ಒಳಗೆ ಒಂದು ಬೇರೆನೇ ಅಲ್ಲ ಇದು ಇರ್ತೈತಿ, ಇಲ್ಲಿ ಬಂದು ಬೇರೆನೇ ಜೀವನ ಇರ್ತೈತಿ. ನಮಗೆ ಅದೇವ್ರು ಎರಡೂ ಒದಗಿಸ್ಕೊಟ್ಟನು, ಅದು ನಮಗೊಂಥರ ಬ್ಲೆಸ್ಸಿಂಗ್ ಅನ್ಬೋದು. ಇದು ಪಪ್ಪಾಯ ಗಿಡ ಭಾಳ ಮ್ಯಾಲೆ ಹೋಗಿರ್ತದ. ಇದು ಮಾವಿನ ಗಿಡ 3 ಮಾವಿನ ಗಿಡ ಅದು. 1 ಮಾವಿನ ಗಿಡ ಇತ್ತು, ಅದು 3 ಇರಬಾರ್ದು ಅಂತ ಅಜ್ಜ ಕಟ್ ಮಾಡಿ ಹೋಗಿದ್ರು. ಇದೊಂದು ಮತ್ತು ಇದು ಲಾಸ್ಟ್ ಗಿಡ ಐತಲ್ಲ, ಇದು ಭಾಳ ಅಂದ್ರೆ ಭಾಳ ರುಚಿ ಐತಿದ. ಆಮೇಲೆ ಇಲ್ಲಿ ಕರಿಬೇವು ಗಿಡ ಒಂದು ಐತಾರೆ, ತೋರಿಸ್ತೇನೆ. ಅಲ್ಲಿ ಹಿಂದಿರ್ಬೋದು ಅದು. ಆಮೇಲೆ 5 ತೆಂಗಿನ ಗಿಡ ಅದಾವೆ ಪ್ರತಿಯೊಬ್ಬರಿಗೂ. ಇವ್ರಿಗೆ ತೆಂಗಿನ ಗಿಡ, ಇವ್ರ ತೆಂಗಿನ ಗಿಡ ಅಂತೇಳಿ. ಇಲ್ಲಿ ನೋಡ್ರಿ ಕರಿಬೇವು ಗಿಡ, ಇದು ಕರಿಬೇವು ಗಿಡ. ಯಾಕೋ ಜಾಸ್ತಿ ಹರಿತಾರೆ ಅನಿಸುತ್ತೆ. ಇದು ನೋಡ್ರಿ ನಾನು ಹಚ್ಚಿದ ಗಿಡ. ಇದೊಂದು ಆ ಕಡೆ ಮುಂದೊಂದೈತಿ, ಆಮೇಲೆ ಇದೆಲ್ಲ ನಮ್ಮ ಲ್ಯಾಂಡ್. ಇದು ನೋಡ್ರಿ ತೆಂಗಿನ ಗಿಡ. ಇದು ಬೇವಿನ ಗಿಡ. ನಾವು ಸಿಟಿ ಒಳಗಡೆ ಬೇವಿನ ಗಿಡ ಆಗಲಿ ಪ್ರತಿಯೊಂದು ನಾವೇನು ಮಾಡ್ತೀವಿ, ರೊಕ್ಕ ಕೊಟ್ಟು ತರ್ತೀವಿ. ಬಟ್ ಇವಾಗ ಹಂಗಿಲ್ಲ, ಇಲ್ಲಿ ಹಂಗಿಲ್ಲ. ಇನ್ನೊಂದು ಬೇವಿನ ಗಿಡ. ಇದು ತಿಪ್ಪೆ. ಇವಾಗ ಇದ್ರೊಳಗಡೆ ನಾವು ಕಸ ಚೆಲ್ಲಕ್ಕೆ ಇದು ಮಾಡೋಂಗಿಲ್ಲ, ಆದರೆ ಇಲ್ಲಿ ಏನಾಗ್ತೈತಿ, ಇಲ್ಲೇ ಕಸ ಏನು ಮಾಡ್ತಾರೆ, ಇಲ್ಲಿ ಇದು ಮಾಡ್ತಾರೆ, ಅದು ಗೊಬ್ಬರ ಹಾಕಿ ಅದಕ್ಕೆ ಹೊಲಕ್ಕೆಲ್ಲ ಹಾಕ್ತಾರೆ. ಆ ರೀತಿ ಸಿಸ್ಟಮ್ ಇಲ್ಲಿ ಹಳ್ಳಿ ಒಳಗಡೆ. ಹಳ್ಳಿ ಜೀವನನ ಒಂಥರ ಅದ್ಭುತ, ಖುಷಿ ಅನ್ನಿಸ್ತೈತಿ. ಇಲ್ಲೇನೋ ಒಂದಿಷ್ಟು ತರಕಾರಿ ಹಾಕ್ಯಾರು. ಇಲ್ಲಿ ಟೊಮೆಟೊ ಗಿಡ ಆಗಲಿ, ಇದು ನೋಡಿ ಅರ್ಶಿನ ಎಲೆ ಅಂತಿದ್ದು, ಎಷ್ಟು ಚೆನ್ನಾಗಿದೆ. ಇದ್ರೊಳಗಡೆ ಕಡುಬು ಮಾಡ್ತಾರೆ, ಭಾಳ ಟೇಸ್ಟ್ ಆಗ್ತೈತಿ. ಅಂದರೆ ಇದೆಲ್ಲ ಮೇವು, ದನಗಳಿಗೆ ಹಾಕಕ್ಕಂತೇಳಿ ಮೇವು ಎಲ್ಲ ಮಾಡ್ತಾರೆ. ಇದೆಲ್ಲ A to Z ಎಲ್ಲ ಮೇವನ್ನು ಹಾಕಿ ಇಟ್ಟಾರ. ಆಚೆ ಕಡೆ ಮೇವನ್ನು ಬೆಳೆಸ್ಯಾರ. ಈ ಕಡೆ ಅಂದರೆ ಖುಷಿ ಅನ್ನಿಸ್ತೈತಿ. ನೋಡಿರಿ, ನಾನು ಆಗಲೇ ಹೇಳಿದಾಗ ತೆಂಗಿನ ಗಿಡ ಮುಚ್ಚೈತಿ. ಇಲ್ಲೊಂದು ತೆಂಗಿನಕಾಯಿ ಗಿಡ ಐತಿ, ಅಲ್ಲೊಂದು ಐತಿ, ಅಲ್ಲಿ ಆ ಕಡೆ ಒಂದೈತಿ. ಚೆನ್ನಾಗೈತಿ. ಇದು ಚಾಗರಿ ಅಂತಿದ್ದು, ಇದು ಚಾಗರಿ ನೋಡ್ರಿ. ಇದು ಈಗ ಒಂದು ಸ್ವಲ್ಪ ಇದಾಗೈತಿ. ಇದನ್ನು ಚಾಯ್ ಒಳಗಡೆ ಹಾಕಿ ಕುಡಿದ್ರೆ ಭಾಳ ಟೇಸ್ಟ್. ಇದು ಒಂಥರ ಟೇಸ್ಟನ್ನು ಒಂಥರ ಅದ್ಭುತ, ಅಷ್ಟು ಚೆನ್ನಾಗಿರ್ತೈತಿ. ಇದು ಇಷ್ಟು ನಮ್ಮದು ಹೊಲ ಐತಿ. ಹೊಲದಲ್ಲಿ ಇಷ್ಟೆಲ್ಲ ಬೆಳೆದಿವೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.